Hi guys, welcome to Kalmesh Global Academy. Now we discuss about a village cricket match. 11th on para 11th on para ತನಕ ನಾವು ಕಂಪ್ಲೀಟ್ ಮಾಡಿದ್ವಿ ಲಾಸ್ಟ್ ಒನ್ ಕ್ಲಾಸಸ್ ಒಳಗಡೆ ಎರಡನೇ ವಿಡಿಯೋ ಒಳಗಡೆ. ಈ ಮೂರನೇ ವಿಡಿಯೋ ಒಳಗಡೆ ಈ 12th on para ಹಿಡ್ಕೊಂಡ ಸ್ಟಾರ್ಟ್ ಮಾಡೋಣ. ಈ 11th on paraದಲ್ಲಿ ಏನಾಗಿತ್ತು ಅಂತಂದ್ರೆ ಯಾವುದು ಅಂತಂದ್ರೆ ಬಾಲ್ ಯಾರು ಬ್ಲಾಕ್ ಸ್ಮಿತ್ ಬಡ ತಕ್ಷಣ ಮೇಲ್ಗಡೆ ಹೋಯ್ತು, ಆಮ್ಯಾಗ ಮೋಷನ್ ಅನ್ನ ಕಳ್ಕೊಂತು, ಆಮ್ಯಾಗ ಸ್ವಲ್ಪ ವಾಪಸ್ ಬರ್ಲಿಕ್ಕೆ ಇತ್ತು ಅಂತೇಳಿ ನಾವು ಥರ್ಡ್ ಒನ್ ಯಾವುದು 11th ಒನ್ ಪ್ಯಾರಾ ಒಳಗಡೆ ನಾವು ಕಲ್ತಿರುವಂತದ್ದು. ಬಟ್ 12th ಒನ್ ಪ್ಯಾರಾ ಒಳಗಡೆ ಏನಾಯ್ತು ಅಂದ್ರೆ ಈ ಭೂಮಿ ಮೇಲ್ಗಡೆ ಏನ್ ನಡೆದಿತ್ತು ಅಂದ್ರೆ ಫೀಲ್ಡಿಂಗ್ ಸೈಡ್ ಅಂಡ್ ಬ್ಯಾಟಿಂಗ್ ಸೈಡ್. ಫಸ್ಟ್ ಒನ್ ನೋಡೋಣ, ಫೀಲ್ಡಿಂಗ್ ಯಾವುದು ಬ್ಯಾಟಿಂಗ್ ಸೈಡ್ ನೋಡೋಣ. ಒಂದ್ ಟೈಪ್ ಆಫ್ ಡ್ರಾಮಾ ತರ ನಡೆದಿತ್ತು ಅಂತ ಹೇಳ್ತೀವಿ. ಅಂದ್ರೆ ಆ ಚಿತ್ರದೊಳಗಡೆ ಐತ್ ನೋಡ್ರಿ, ಒಬ್ಬ ಏನದ ನೋಡ್ರಿ, ಅವ ಜೋ ಅಂತೇಳಿ ಕರಿತೀವಿ. ಈ ಕಡೆ ಇಬ್ರು ಏನ್ ಓಡ್ತಾ ಇದಾರ ನೋಡ್ರಿ, ಒಬ್ಬ ಬ್ಲಾಕ್ ಸ್ಮಿತ್ ಅಂಡ್ ಇನ್ನೊಬ್ಬ ಯಾರು ಅಂತಂದ್ರ ಬೇಕರ್. ಈ ಬೇಕರ್ ರನ್ನರ್ ಆಗಿದ್ದ, ಬ್ಲಾಕ್ ಸ್ಮಿತ್ ಬ್ಯಾಟ್ಸ್ಮನ್ ಆಗಿದ್ದ, ಜೋನು ಏನಾಗಿದ್ದ ಬ್ಯಾಟ್ಸ್ಮನ್ ಆಗಿದ್ದ. ಈ ಬ್ಲಾಕ್ ಸ್ಮಿತ್ ಕಾಲಿಗೆ ನೋವಾಗಿರೋದ್ರಿಂದ ಬೇಕರ್ ರನ್ನರ್ ಆಗಿ ನಿಂತ್ಕೊಂಡಿದ್ದ. ಹಂಗಿದ್ರ ಏನಾಯ್ತು ಆ ಟೈಮ್ ಒಳಗಡೆ ಸಿಚುವೇಶನ್ ಅಂತೇಳಿ ನೋಡೋಣ. ಇನ್ ದ ಮೀನ್ ವೈಲ್ ಥಿಂಗ್ಸ್ ವರ್ ಹ್ಯಾಪನಿಂಗ್ ಬಿಲೋ. ಬಿಲೋ ಅಂತಂದ್ರೆ ಈ ಕೆಳಗಡೆ ಏನ್ ನಡೀತಾ ಇತ್ತು ಈ ಫೀಲ್ಡಿಂಗ್ ಒಳಗಡೆ ಅಥವಾ ಏನ್ರಿ ಸ್ಟೇಡಿಯಂ ಒಳಗಡೆ ಈ ಫೀಲ್ಡರ್ಸ್ ಬ್ಯಾಟಿಂಗ್ ಸೈಡ್ ಇರುವಂತವ್ರು ಏನ್ ಮಾಡಾಕತ್ತಿದ್ರು ಅಂತ ನೋಡೋಣ. On the terrestrial sphere, indeed the situation was rapidly becoming what the French call momente. ಮೊಮೆಂಟ್ ಅಂತಂದ್ರೆ ಏನ್ರಿ, ಫ್ರೆಂಚ್ ಲ್ಯಾಂಗ್ವೇಜ್ ಒಳಗಡೆ ಬರುವಂತದ್ದು. ಮೂಮೆಂಟ್ ಅಂತಂದ್ರ ಇಲ್ಲಿ ಒಂದ್ ಟೈಪ್ ಆಫ್ ಡ್ರಾಮಾ ನಡೆದಿತ್ತು ಎಲ್ಲಿ ಈ ಸ್ಟೇಡಿಯಂ ಒಳಗಡೆ, ಅಂದ್ರೆ ಫೀಲ್ಡಿಂಗ್ ಸೈಡ್ ಬ್ಯಾಟಿಂಗ್ ಸೈಡ್ ಒಂದ್ ಟೈಪ್ ಡ್ರಾಮಾ ನಡೆಯೋದಕ್ಕೆ ಏನಂತ ಹೇಳಿ ಕರಿತೀವಿ, ಮೂಮೆಂಟ್ ಅಂತ ಹೇಳಿ ನಾವು ಕರಿತೀವಿ ಫ್ರೆಂಚ್ ಲ್ಯಾಂಗ್ವೇಜ್ ಒಳಗಡೆ. ಓಕೆ, ಇನ್ ದ ಫಸ್ಟ್ ಪ್ಲೇಸ್ ದ ಬ್ಲಾಕ್ ಸ್ಮಿತ್ ಫಾರ್ಗಟ್ ಹಿಸ್ ಸ್ಪ್ರೇನ್ಡ್ ಆಂಕಲ್ ಅಂಡ್ ಸೆಟ್ ಔಟ್ ದ ಕ್ಯಾಪಿಟಲ್ ರೇಟ್ ಆಫ್ ದಿ ಅದರ್ ಎಂಡ್. ಈ ಬ್ಲಾಕ್ ಸ್ಮಿತ್ ಏನ ಮಾಡಿದ್ದ ಅಂತಂದ್ರ ಮರ್ತ್ ಬಿಟ್ಟಿದ್ದ. ಆಲ್ರೆಡಿ ಏನಾಗಿತ್ತು ಅವಾಗ ಕಾಲಿಗೆ ಗಾಯ ಆಗಿತ್ತು, ನೋವಾಗಿತ್ತು, ಉಂಟಾಕತ್ತಿದ್ದ. ಎಸ್, ಈ ಬ್ಲಾಕ್ ಸ್ಮಿತ್ ಹಿ ವಾಸ್ ಅ ಫಾರ್ಗಟ್ ಅಂಡ್ ಹೀಸ್ ಅ ಸ್ಪ್ರೇನ್ಡ್. ಅದೇನ ನೋವಾಗಿತ್ತು ನೋಡ್ರಿ, ಅದನ್ನ ಮರ್ತ್ ಇವೇನ್ ಮಾಡಾಕತ್ತಿದ, ಓಡಾಕತ್ತಿ ಬಿಟ್ರಿ. ಅಂದ್ರ ಬಾಲ್ ಮೇಲ್ಗಡೆ ಹೋದ ತಕ್ಷಣ ಇವ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಂಕಲ್ ಅಂಡ್ ಸೆಟ್ ಔಟ್ ಅಟ್ ಅ ಕ್ಯಾಪಿಟಲ್ ರೇಟ್ ಫಾರ್ ದ ಅದರ್ ಎಂಡ್, ರೋರಿಂಗ್ ಇನ್ ಅ ಗ್ರೇಟ್ ವಾಯ್ಸ್ ಆನ್ ದ ವೆಂಟ್ ಕಮಾನ್ ಜೋ. ಈ ಬ್ಲಾಕ್ ಸ್ಮಿತ್ ಇನ್ ಅನದರ್ ಒನ್ ಎಂಡ್, ಬೇರೆ ಕಡೆ ಯಾರು ನಿಂತಿದ್ರು ಅಂತಂದ್ರೆ ಜೋ ಏನ್ ನಿಂತಿದ್ ನೋಡ್ರಿ. ಈ ಜೋನ್ ಏನ್ ಮಾಡಿದ, ಸ್ವಲ್ಪ ಜೋರಾಗಿ ಚೀರ್ಬಿಟ್ಟ, ಕಮಾನ್ ಜೋ, ಏ ಓಡ್ ಜೋ, ಬಾ ಜೋ ಅಂತೇಳಿ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ದ ಬೇಕರ್ ಹೂ ವಾಸ್ ರನ್ನಿಂಗ್ ಆನ್ ಬಿಹಾಫ್ ಆಫ್ ದಿ ಇನ್ವ್ಯಾಲಿಡ್. ಈ ಬೇಕರ್ ಇರುವಂತವ ಏನ್ ಮಾಡಿದ್ದ ಅಂತಾರೆ, ಎಸ್ಪೆಷಲಿ ಇವ ರನ್ನರ್ ಆಗಿ ನಿಂತ್ಕೊಂಡಿದ್ದ. ಆಲ್ಸೋ ಸೆಟ್ ಔಟ್ ಅಂಡ್ ಹಿ ಆಲ್ಸೋ ರೋಡ್ ಕಮಾನ್ ಜೋ. ಇವನು ಏನ್ ಮಾಡಿದ ಅಂತಂದ್ರೆ ಬೇಕರ ಜೋ ಅನ್ನ ಒದರಿದ, ಕಮಾನ್ ಜೋ ಅಂತೇಳಿ ಒದರಿದ. ರೋಡ್ ಅಂತಂದ್ರೆ ಒದರು ಅಂತೇಳಿ ಕರಿತೀವಿ, ಅಂದ್ರೆ ಜೋರಾಗಿ ಚಿರೋದು ಅಂತೇಳಿ ಕರಿತೀವಿ. ಅಂಡ್ ಸೈಡ್ ಬೈ ಸೈಡ್ ಲೈಕ್ ಅ ಪೇರ್ ಆಫ್ ಹೈ ಸ್ಟೆಫ್ನಿಂಗ್ ಹ್ಯಾಕ್ನೀಸ್. ಅಂದ್ರ ಇವ್ರು ಬೇಕರು ಮತ್ತು ಬ್ಲಾಕ್ ಸ್ಮಿತ್ ಇವ್ರಿಬ್ರು ಒಂದೇ ಸೈಡ್ ಓಡಾಕತ್ತಿ ಬಿಟ್ಟಿದ್ರು. ಅಂದ್ರ ಒದರ್ತಾ, ಯಾರನ್ನ ಜೋ ಅನ್ನ ಒದರ್ತಾ, ಅವ್ರಿಗೆ ಗೊತ್ತೇ ಇಲ್ಲ ಏನ್ ಆಗಕತ್ತೈತಿ ಅನ್ನೋದ ಗೊತ್ತಿಲ್ಲ. ಹಂಗೆ ಅಂದ್ರ ಬಾಲ್ ಮೇಲ್ಗಡೆ ಹೋಯ್ತು ಅಂದ ತಕ್ಷಣ ಒಟ್ಟು ಓಡೋದು. ರನ್ ಬೇಕಾಗ್ಯಾವ, ನಾವು ರನ್ ಅನ್ನ ತಗೊಳ್ಬೇಕು ಅಂತೇಳಿ ಒಟ್ಟು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೈಡ್ ಬೈ ಸೈಡ್ ಲೈಕ್ ಅ ಪೇರ್ ಆಫ್ ಹೈ ಸ್ಟೆಪ್. ಅಂದ್ರ ದೊಡ್ಡ ದೊಡ್ಡ ಸ್ಟೆಪ್ ಗಳನ್ನ ಇಟ್ಕೊಂಡು ಹ್ಯಾಕ್ನೀಸ್ ಅಂತೇಳಿ ಕರಿತೀವಿ ನೋಡ್ರಿ. ಹ್ಯಾಕ್ನೀಸ್ ಅಂತಂದ್ರೆ ಈ ಹಾರ್ಸ್ ಹೆಂಗ್ ಓಡ್ತಿರ್ತಾವಲ್ಲ, ಎರಡು ಜೋಡಿ ಕುದುರೆಗಳು ಯಾವ ಟೈಪ್ ಓಡ್ತಿರ್ತಾವ ನೋಡ್ರಿ, ಅದಕ್ಕ ಹ್ಯಾಕ್ನೀಸ್ ಅಂತೇಳಿ ಕರೀತಾರ. ಅಂದ್ರೆ ಈ ಬೇಕರ ಬ್ಲಾಕ್ ಸ್ಮಿತ್ ಆ ಟೈಪ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದ ಪೇರ್ ಕ್ಯಾಂಟರ್ಡ್ ಅಲಾಂಗ್, ದೇವರ್ ಮೂವಿಂಗ್ ಸ್ಪೀಡ್ಲಿ, ಅಂದ್ರ ಸ್ಪೀಡ್ ಆಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ. ಫ್ರಮ್ ದ ಅದರ್ ಅಂಡ್ ಜೋ ಸೆಟ್ ಔಟ್ ಆನ್ ಹಿಸ್ ಮಿಷನ್ ಅಂಡ್ ಹಿ ರೋಡ್ ಆಲ್ಸೋ ಕಮಾನ್ ಬಿಲ್. ಈ ಯಾರು ಅಂತಂದ್ರ ಜೋ ಇದ್ದವ ಏನ್ ಮಾಡಿದ ಅಂತಂದ್ರ ಬೇಕರ್ ಓದರ್ಬೇಕಾಗಿತ್ತು, ಬೇಕರ್ ರನ್ನರ್ ಆಗಿದ್ದ. ಬಟ್ ಇವ ಜೋ ಇದ್ದವ ಕಮಾನ್ ಬಿಲ್, ಬ್ಲಾಕ್ ಸ್ಮಿತ್ ಓದ್ರಾಕ ಸ್ಟಾರ್ಟ್ ಮಾಡಿದ, ಕಮಾನ್ ಬಿಲ್ ಬಿಲ್ ಅಂತೇಳಿ. ಸೊ ಆಲ್ ತ್ರೀ ಕೇಮ್ ಆನ್ ಅಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬಿನ್ ಆಲ್ ರೈಟ್. ಎಲ್ಲ ಕರೆಕ್ಟ್ ಆಗಿತ್ತು, ಯಾಕಂತಂದ್ರ ಅದು ಇಬ್ರು ಓಡಿದ್ರೆ ಏನ ಫರಕ್ ಬೀಳ್ತಾ ಇರ್ಲಿಲ್ಲ. ಅವ ಈ ಕಡೆ ಬರ್ತಿದ್ದ, ಇವ್ರಿಬ್ರು ಆ ಕಡೆ ಹೋಗ್ತಿದ್ರು. ಬಟ್ ಎಲ್ಲ ಬರೋಬ್ಬರಿನ ಇತ್ತು. ಆ ಟೈಮ್ ಒಳಗಡೆ ಏನಾಯ್ತು, so far as the running was concerned, had it not been for the fact that Joe very naturally ran with his head thrown back and his eyes goggling. ಅಂದ್ರ ನ್ಯಾಚುರಲ್ ಆಗಿ ಏನ್ ಮಾಡಕತ್ತಿದ್ರು ಅಂತಂದ್ರ ಮೂರು ಜನ ಬ್ಲಾಕ್ ಸ್ಮಿತ್, ಜೋ ಅಂಡ್ ಬೇಕರ್ ಲುಕಿಂಗ್ ಅಟ್ ಬಾಲ್ ಸೈಡ್. ಅಂದ್ರ ಆ ಬಾಲ್ ಕಡೆ ನೋಡ್ಕೊಂತ ಓಡಾಕತ್ತಿದ್ರು. ಗಾಗ್ಲಿಂಗ್ ಅಂತಂದ್ರ ಲುಕಿಂಗ್ ಅಟ್ ಬಾಲ್ ಸೈಡ್ ಅಂತ ಹೇಳಿ ಕರಿತೀವಿ. ಅಂದ್ರ ಬಾಲ್ ಇನ್ನ ಏನಾಗೈತ್ರಿ, ಅದು ಮ್ಯಾಲನ ಐತಿ, ಇನ್ನು ಕೆಳಗೆ ಬಂದಿಲ್ಲ. ಅಂದ್ರ ಈ ಟೈಪ್ ಸಿಚುವೇಶನ್ ನಡೆದಿತ್ತು. ದ ಹಾಕ್ ಲೈಕ್ ಕ್ರಿಕೆಟ್ ಬಾಲ್, ಹಾಕ್ ಲೈಕ್ ಮೀನ್ಸ್ ಒನ್ ಟೈಪ್ ಆಫ್ ಈಗಲ್ ಬರ್ಡ್. ಅಂದ್ರ ಆ ಈಗಲ್ ಬರ್ಡ್ ಏನ್ ಮಾಡ್ತೈತಿ ಅಂತಂದ್ರ, ಎಸ್ಪೆಷಲಿ ಒಂದು ಯಾವ್ದಾದ್ರು ಬ್ಯಾಟಿ ಆಡ್ಬೇಕಾಯ್ತು ಅಂತಂದ್ರ ಆ ಬ್ಯಾಟಿ ಮೇಲ್ಗಡೆನ ಕಣ್ಣು ಇಟ್ಟಿರುವಂತದ್ದು. ಹಿಂಗ ಈ ಬೇಕರು ಬ್ಲಾಕ್ ಸ್ಮಿತ್ ಆಮ್ಯಾಗ ಜೋ ಇರುವಂತವ್ರು
ಆ ಬಾಲ್ ಅನ್ನು ನೋಡ್ತಾ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಕರಿತೀವಿ. ಅಂಡ್ ದಿಸ್ ಇನ್ ಇಟ್ ಸೆಲ್ಫ್ ವುಡ್ ನಾಟ್ ಹ್ಯಾವ್ ಮ್ಯಾಟರ್ಡ್ ಇಫ್ ಇಟ್ ಹ್ಯಾಡ್ ನಾಟ್ ಬಿನ್ ಫಾರ್ ದ ಫ್ಯಾಕ್ಟ್ ದಟ್ ದ ಬ್ಲಾಕ್ ಸ್ಮಿತ್ ಅಂಡ್ ದಿ ಬೇಕರ್ ಆಲ್ಸೋ ವೆರಿ ನ್ಯಾಚುರಲಿ. ಇವರು ಈ ಬೇಕರು ಮತ್ತು ಸಾರಿ ಯಾರು ಬ್ಲಾಕ್ ಸ್ಮಿತ್ ಮತ್ತು ಜೋ ಇಬ್ರು ನ್ಯಾಚುರಲ್ ಆಗಿ ಹಂಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ಬ್ಯಾಕ್ವರ್ಡ್ಸ್ ವೆಲ್ ಸೊ ದಟ್ ದೇ ಟು ಗೇಸ್ಡ್ ಅಟ್ ದಿ ಬಾಲ್. ಅಂದ್ರೆ ಇಬ್ರು ಅಷ್ಟೇ ಏನ್ ಮಾಡಿದ್ರು ಅಂತಂದ್ರೆ ಹಿಂದ್ ನೋಡ್ತಾ, ಮ್ಯಾಲ ಅಷ್ಟೇ ನೋಡ್ತಾ ಇರ್ಲಿಲ್ಲ, ಅಂದ್ರೆ ಹಿಂದ್ ನೋಡ್ತಾನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಗೇಸ್ಡ್ ಅಂತ ಅಂದ್ರೆ ಏನಂತ ಕರಿತೀವ್ರಿ, ಲುಕ್ ಲೈಕ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನೋಡ್ಕೊಂತ ಓಡಾಕತ್ತದು. ಇನ್ ದ ಬಾಲ್ ವಿತ್ ಎನ್ ಆಲ್ಮಿಂಗ್ ಅಂತ ಅಲಾರಂ ಅಂತ ಹೇಳಿ ಕರಿತೀವಿ. ಅಂದ್ರೆ ಭಯದಿಂದ ಓಡೋದು, ಅಂದ್ರೆ ಏನ್ಪಾ ರನ್ ಸಿಗ್ತೈತಿ ಏನಿಲ್ವೋ, ಬಾಲ್ ಕ್ಯಾಚ್ ಹಿಡಿತಾರೆ ಏನಿಲ್ವೋ ಅನ್ನೋ ಲೆವೆಲ್ಕ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾರ್ಟ್ ಆಫ್ ಸ್ಕ್ವೆಂಟ್ ಅಂಡ್ ಅ ಟ್ರಿವ್ಲಿ ಟೆರಿಫಿಕ್ ಕ್ವಿಂಕ್ ಇನ್ ದೇರ್ ನೆಕ್ಸ್. ಹೆಂಗಾಗಿತ್ತು ಅಂತಂದ್ರ ಒಂದ್ ಟೈಪ್ ಆಫ್ ಅ ಟ್ವಿಸ್ಟ್, ಅಂದ್ರೆ ಹಿಂದ ನೋಡೋದು ಓಡೋದು. ಆ ಓಡುವಂತ ಟೈಮ್ ಒಳಗಡೆ ಮತ್ತೆ ಮೆಮರೈಸಿಂಗ್ ಅಂತ ಹೇಳಿ ಕೊಡ್ತಾನ ನೋಡ್ರಿ. ಇಲ್ಲಿ ಯಾವ ಟೈಪ್ ಮೆಮರೈಸಿಂಗ್ ಕೊಡ್ತಾನು, ಏನ್ ನೆನಪಿಸ್ಕೊಂಡ್ರು ಆ ಟೈಮ್ ಒಳಗಡೆ ಅಂತಂದ್ರ ಹಾಫ್ ವೇ ಡೌನ್ ದ ಪಿಚ್ ದೇರ್ ತ್ರೀ ಮೆಟ್ ವಿತ್ ಮ್ಯಾಗ್ನಿಫಿಸೆಂಟ್. ಅಂದ್ರ ಈ ಪಿಚ್ ಒಳಗಡೆ ಅದೇನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಪಿಚ್ ಒಳಗಡೆ 3 ಜನ ಮೀಟ್ ಆಗುವಂತ ಒಂದು ಪ್ಲೇಸಸ್. ಅಂದ್ರೆ ಆ ಟೈಮ್ ಒಳಗಡೆ ಸಡನ್ ಆಗಿ ನೆನಪಾಗಿ ಬಿಡ್ತೀರಿ. ಮ್ಯಾಗ್ನಿಫಿಸೆಂಟ್ ಮೀನ್ಸ್ ಸಡನ್ ಆಗಿ ನೆನಪಾಗೋದು ಅಥವಾ ತಟ್ಟನೆ ನೆನಪಾಗೋದು ಅಂತೇಳಿ ನಾವು ಕರಿತೀವಿ. ಯಾವ್ದು ನೆನಪಾಯ್ತು ಅಂತಂದ್ರ ಕ್ಲಾಂಗ್ ರೆಮಿನಿಸೆಂಟ್ ದೇವರ್ ರಿಮೆಂಬರ್, ನೆನಪಿಸ್ಕೊಂಡ್ರು. ಏನದು ಅಂತಂದ್ರ ಆಫ್ ಅರ್ಲಿ ಹ್ಯಾಪಿ ಡೇಸ್ ಇನ್ ದ ಟೂರ್ನಮೆಂಟ್ ರಿಂಗ್ ಆಟ್ ಎಸ್ ಬಿ ಡಿ ಲಾ ಜೌಸ್ ಅಂತೆ. ಅಂದ್ರ ಒಂದು ಟೂರ್ನಮೆಂಟ್ ನಡೆದಿತ್ತು, ಒಂದು ಯಾವ್ದೋ ಒಂದು ಕಾಲದಾಗ ಟೂರ್ನಮೆಂಟ್ ನಡೆದಿತ್ತು. ಆ ಟೈಮ್ ಒಳಗಡೆ ಯಾವ್ದು ಎಸ್ ಬಿ ಡಿ ಲಾ ಜೌಸ್ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಗೆದ್ದ ಮ್ಯಾಗ ಯಾವ ಟೈಪ್ ಇವರು ಹ್ಯಾಪಿಯನ್ನ ತೋರಿಸಿದ್ರು ಅಥವಾ ಯಾವ ಟೈಪ್ ಜಿಗದಾಡಿದ್ರು ಅನ್ನುವಂತ ಒಂದು ಸ್ಟೋರಿಯನ್ನ ಹೇಳುವಂಥದ್ದು. ಅಂದ್ರ ಈ ಯಾವ್ದು ಇವ್ಯಾನ್ ಹೋ ಅನ್ನುವಂತ ಒಂದು ನಾವೆಲ್ ಬರ್ತೈತಿ. ಆ ನಾವೆಲ್ ಒಳಗಡೆ ಅವ ಎಕ್ಸ್ಪ್ಲನೇಷನ್ ಕೊಡ್ತಾನ. ಈ ಎಸ್ ಬಿ ಡಿ ಲಾ ಜೌಸ್ ಅನ್ನುವಂತ ಪ್ಲೇಸಸ್ ಒಳಗಡೆ ಕ್ರಿಕೆಟ್ ಆದಾಗ ಗೆದ್ದ ಮ್ಯಾಗ ಯಾವ ಟೈಪ್ ಎಂಜಾಯ್ ಮಾಡಿದ್ರು ಅಥವಾ ಹ್ಯಾಪಿ ಮೂಮೆಂಟ್ ಇತ್ತು ಅನ್ನುವಂಥದ್ದು ಅದನ್ನ ಕೊಡ್ತಾನ. ಆ ಟೈಪ್ ಏನಾಯ್ತು ಅಂತಂದ್ರೆ ಇವರು ಸ್ವಲ್ಪ ರೆಮಿನಿಸೆಂಟ್ ಮೀನ್ಸ್ ರಿಮೆಂಬರ್, ಆ ಸೀನ್ ಅನ್ನ ನೆನಪಿಸ್ಕೊಂತ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು 3 ಜನ. ಜೋ ಆ ಕಡೆಯಿಂದ ಬರ್ತಾ ಇದ್ದ, ಬ್ಲಾಕ್ ಸ್ಮಿತ್ ಬೇಕರ ಈ ಕಡೆಯಿಂದ ಹಂಗೆ ಓಡ್ತಾ ಇದ್ರು, ಬಟ್ ಬಾಲನ್ನ ನೋಡಾಕತ್ತಿದ್ರು ಹಂಗೆ. ಅಂಡ್ ದಿ ಹೋಪ್ಸ್ ಆಫ್ ದಿ ವಿಲೇಜ್ ಪೆಲ್ ವಿತ್ ದ ರಿಸೌಂಡಿಂಗ್ ಫಾಲ್ ದೇರ್ ದ 3 ಚಾಂಪಿಯನ್ಸ್. ಈ 3 ಚಾಂಪಿಯನ್ಸ್ ಅಂತಂದ್ರೆ ಯಾರ್ಯಾರ್ರಿ, ಬಿಲ್ಲಾ, ಜೋ, ಬೇಕರ. ರೀಸೌಂಡಿಂಗ್ ಅಂತಂದ್ರೆ ಏನ್ರಿ, ಸಡನ್ ಆಗಿ 3 ಟಗಟಿಗಿ ಅಂತೇಳಿ ಕರಿತೀವಿ, ಅಥವಾ ಎದುರಿಗೆ ಬದರಿಗೆ ಬಂದ ದಡ್ ಪಡ್ ಅಂತೇಳಿ ಒಬ್ರಿಗೊಬ್ರು ಹಾದ್ ಏನಾಯ್ತು ಅಂತಂದ್ರ ಬಿದ್ದು ಬಿಟ್ರು. ಯಾರು, ಈ 3 ಜನ ಬ್ಯಾಟ್ಸ್ಮನ್ಗಳು. ಓಕೆ, 12th ಒಂದು ಪ್ಯಾರಾ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ಹೇಳಿ ತಿಳ್ಕೊಳ್ತೀನಿ. 13th ಒಂದು ಪ್ಯಾರಾವನ್ನ ನೋಡೋಣ. ಈ 13th ಪ್ಯಾರಾದ ಒಳಗಡೆ ಫೀಲ್ಡಿಂಗ್ ಸೈಡ್ ಏನ್ ನಡೆದಿತ್ತು ಅಂತ ಹೇಳಿ ನೋಡಿ. ಈಗ ಬ್ಯಾಟಿಂಗ್ ಸೈಡ್ ಏನೇನಿತ್ತು, ಜೋ ಮತ್ತ ಬ್ಲಾಕ್ ಸ್ಮಿತ್ ಬೇಕರ ಇವರು ಯಾವ ಟೈಪ್ ಓಡ್ ಬಂದ್ರು, ಆಮ್ಯಾಗ ಯಾವ ಟೈಪ್ ಬಿದ್ರು ಅನ್ನೋದು ನೋಡಿದ್ವಿ. ಬಟ್ ಈಗ ಫೀಲ್ಡಿಂಗ್ ಸೈಡ್ ಏನ್ ನಡೆದಿತ್ತು, ಥಿಂಗ್ಸ್ ವರ್ ನಾಟ್ ಸೋ ವೆಲ್ ವಿತ್ ದೆಮ್. ಅಂದ್ರೆ ಒಂಟ ಬೌಲಿಂಗ್ ಸೈಡ್ ದೇರ್ ವಾಸ್ ಅ ಡೌಟ್ ಅಂಡ್ ಕನ್ಫ್ಯೂಷನ್ ಅಮಾಂಗ್ ದಿ ವಾರಿಯರ್ಸ್ ಆಫ್ ಪೋರ್ಟ್ ಅಂಡ್ ಇಟ್ ಈಸ್ ಅ ಪ್ಲೇಸ್, ಮ್ಯಾಚ್ ಪ್ಲೇಸ್ ಅಂತೇಳಿ ಕರಿತೀವಿ. ಅಂದ್ರೆ ಅದು ಏನು ಸ್ಟೇಡಿಯಂ ಇತ್ತು ನೋಡ್ರಿ, ಈ ಪೋರ್ಟ್ ಅಂಡ್ ಅನ್ನುವಂತ ಪ್ಲೇಸಸ್ ಒಳಗಡೆ ಇತ್ತು. ಅಂದ್ರೆ ಈ ವಾರಿಯರ್ಸ್ ಅಂತಂದ್ರೆ ಯಾರ್ರಿ, ಈ ಫೀಲ್ಡರ್ ಸೈಡ್ ಇವ್ರು ಏನ್ ಮಾಡಾಕತ್ತಿದ್ರು ಆ ಪ್ಲೇಸ್ ಒಳಗಡೆ. ದೇರ್ ವಾಸ್ ಆಲ್ಸೋ ಅನ್ಸರ್ಟನಿಟಿ ಅಂಡ್ ಡಿಸ್ಆರ್ಗನೈಸೇಷನ್ ಅಮಂಗ್ ದ ರ್ಯಾಂಕ್ಸ್ ಆಫ್. ಅನ್ಸರ್ಟನಿಟಿ ಮೀನ್ಸ್ ನಾಟ್ ಅ ಕ್ಲಾರಿಟಿ. ಅಂದ್ರೆ ಡಿಸ್ಆರ್ಗನೈಸೇಷನ್ ಆರ್ಗನೈಸ್ ಇದ್ದಿದ್ದಿಲ್ಲ ಇವ್ರಿಗೆ, ಈ ಫೀಲ್ಡರ್ಸ್ ಗಳಿಗೆ ಕ್ಲಾರಿಟಿನೂ ಇದ್ದಿದ್ದಿಲ್ಲ ಈ ಟೀಮ್ ಒಳಗಡೆ, ಆರ್ಗನೈಸು ಇದ್ದಿದ್ದಿಲ್ಲ. ಒಂದ್ ಟೈಪ್ ಆಫ್ ಯಾರ ಮಾತನ್ನು ಸ್ವಲ್ಪ ಕೇಳ್ತಾ ಇರ್ಲಿಲ್ಲ. ಆ ಟೀಮ್ಗ ಸ್ವಲ್ಪ ಆರ್ಗನೈಸ್ ಅನ್ನುವಂಥದ್ದು ಇದ್ದೇ ಇರ್ಲಿಲ್ಲ. ದ ರ್ಯಾಂಕ್ಸ್ ಆಫ್ ದ ಇನ್ವೇಡರ್ಸ್ ದೇರ್ ಮೇನ್ ಟ್ರಬಲ್ ವಾಸ್ ದ ಎಕ್ಸೆಸಿವ್ ಕಾನ್ಸಂಟ್ರೇಷನ್ ಆಫ್ ದೇರ್ ಫೋರ್ಸ್ ಇನ್ ದ ನೇಬರ್ಹುಡ್ ಆಫ್ ದಿ ವಿಕೆಟ್. ಅವ್ರದ್ದು ಮೇನ್ ಕಾನ್ಸಂಟ್ರೇಷನ್ ಏನಿತ್ತು, ಮೋರ್ ಕಾನ್ಸಂಟ್ರೇಷನ್. ಎಕ್ಸೆಸಿವ್ ಮೀನ್ಸ್ ಮೋರ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಅವ್ರ ಕಾನ್ಸಂಟ್ರೇಷನ್ ಇರುವಂತದ್ದು ಓನ್ಲಿ ನೇಬರ್ಹುಡ್ ಆಫ್ ದಿ ವಿಕೆಟ್. ನೇಬರ್ಹುಡ್ ಅಂತಂದ್ರೆ ಯಾರ್ರಿ, ಈ ಇಂಗ್ಲೆಂಡ್ ಪಕ್ಕ ಇರುವಂತ ಒಂದು ದೇಶ ಸ್ಕಾಟ್ಲೆಂಡ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ನೇಬರ್ ಅಂದ್ರೆ ಆಜು ಬಾಜು ಇರುವಂತ ದೇಶಗಳವ, ಅವಕ್ಕೆ ನೇಬರ್ಹುಡ್ ಅಂತ ಹೇಳಿ ಕರಿತೀವಿ. ಆ ನೇಬರ್ಹುಡ್ ಇರುವಂತ ಇಂಗ್ಲೆಂಡ್ ದವರು ವಿಕೆಟ್ ಅನ್ನ ತಗೊಳ್ಳೋದು ಒಂದೇ ಇವ್ರದ್ದು ಕಾನ್ಸಂಟ್ರೇಷನ್ ಆಗಿತ್ತು. ಯಾರ್ದು, ಈ ಫೀಲ್ಡರ್ ಸೈಡ್. ನೆಪೋಲಿಯನ್ ಲೇಡ್ ಇಟ್ ಡೌನ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಟು ಹ್ಯಾವ್ ಟು ಮೆನಿ ಮೆನ್ ಅಪಾನ್ ಅ ಬ್ಯಾಟಲ್ ಫೀಲ್ಡ್. ಈ ನೆಪೋಲಿಯನ್ ಅನ್ನುವಂತ ಏನ್ ಮಾಡ್ತಿದ್ದ ಅಂತಂದ್ರೆ, ಇವ ಮೇಜರ್ ಕ್ಯಾಪ್ಟನ್, ಇವ ಏನ್ ಮಾಡ್ತಿದ್ದ ಅಂತಂದ್ರ ಎಲ್ಲಾರು ಏನ್ ಮಾಡ್ತಿದ್ದ ಅಲ್ಲಿ ಆ ಪ್ಲೇಸಿಗೆ ನೀ ಇಲ್ಲಿ ಬಾರೋ ಅಂತ ಹೇಳಿ ಪ್ಲೇಸಿಗೆ ಹಾಕೋದು ತೆಗಿಯೋದು ಅಂತ ಹೇಳಿ ಈ ಟೈಪ್ ಮಾಡ್ಕೊಂತಾನ ನಿಂದಿರ್ತಿದ್ದ. ಇನ್ ಹಿಸ್ ಪವರ್ ಟು ಕಾಲ್ ಆಫ್ ಎವ್ರಿ ಅವೈಲೇಬಲ್ ಮ್ಯಾನ್ ಅಂಡ್ ಬ್ಯಾಟಲ್
Mr. Wedge, after a swift glance at the ascending ball and a swift glance at the disposition of his troops, disagreed profoundly with the emperor's dictum. ಈ ಯಾರು ಮಿಸ್ಟರ್ ವಜ್ ಅನ್ನುವಂತವ ಈ ಎಂಪರರ್ಸ್ ಡಿಕ್ಟಮ್ ಅಂತೇಳಿ ಅಂತಂದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳಿ ಕರಿತೀವಿ, ಅವನ ಹೆಸರ ಇವ್ರಿಗೆ ಇಟ್ಟಿರ್ಬಹುದು ಅಂತ ಹೇಳಿ ಅನಿಸ್ತತಿ. ಬಟ್ ಈ ಕ್ಯಾಪ್ಟನ್ ಮಾತು ಇವೇನ್ ಮಾಡಿದ ಅಂತಂದ್ರ ಡಿಸ್ಅಗ್ರೀಡ್, ಅವನು ಮಾತನ್ನ ಇವಾಗ ಕೇಳಿಲ್ಲ ಮಿಸ್ಟರ್ ವಜ್. ಈ ಮಿಸ್ಟರ್ ವಜ್ ಅನ್ನುವಂತವ್ ಏನ್ ಮಾಡಿದ ಅಂತಂದ್ರ ಆ ನೆಪೋಲಿಯನ್ ಸ್ಟೇಟ್ಮೆಂಟ್ ಅವ್ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಇವ ಡಿಸ್ಅಗ್ರಿ ಅಂತಂದ್ರ ಒಪ್ಕೊಳ್ಳೇ ಇಲ್ಲ. He had too many men for too many and all except the youth blue silk jumper. ಅಂದ್ರ ಇಲ್ಲಿ ಏನಾಗಿತ್ತು ಅಂತಂದ್ರ ಈ ಯಾರು ಫೀಲ್ಡಿಂಗ್ ಸೈಡ್ ಬಹಳ ಜನ ಓಡಾಕತ್ತಿದ್ರು, ಆ ಬಾಲ್ ಹಿಡಿಯಲೇಬೇಕು ಅಂತೇಳಿ ಸಿಕ್ಕಾಪಟ್ಟಿ ಓಡಾಕತ್ತಿದ್ರು. ವರ್ ಮೂವಿಂಗ್ ಟುವರ್ಡ್ಸ್ ಸ್ಟ್ರಾಟಜಿಕಲ್ ಪೊಸಿಷನ್ಸ್ ಅಂಡರ್ನೀತ್ ದ ಬಾಲ್. ಈ ಬೂನ್ ಏನ್ ಮಾಡಿದ ಅಂತಂದ್ರ ಮೈಟಿ ಮೀನ್ಸ್ ಸ್ಟ್ರಾಂಗ್ ಅಂತ ಹೇಳಿ ಕರೆಸ್ಕೊಳ್ತಾನ. ಈ ಸ್ಟ್ರಾಂಗ್ ಇರುವಂತ ಬೂನ ಸ್ಟ್ರಾಟಜಿಕ್ ಪೊಸಿಷನ್ ಅಂದ್ರ ಆ ಬಾಲ್ ಇಲ್ಲೇ ಬೀಳ್ತೈತಿ ಅಂತ ಹೇಳಿ ಅನ್ಕೊಳ್ತಾ ಇದ್ದ. ಯಾರು ಈ ಬೂನ್ ಅಂದ್ರೆ ನಿಂತ್ಕೊಂಡು ಅಲ್ಲೇ. ಅಂಡ್ ನಾಟ್ ಒನ್ ಆಫ್ ದಿ ದೆಮ್ ಅಪಿಯರ್ ಟು ಬಿ ಅವೇರ್ ದಟ್ ಎನಿ ಆಫ್ ದಿ ಅದರ್ ಎಕ್ಸೈಟೆಡ್. ಅಂದ್ರೆ ಎಲ್ಲಾರು ಅದೇ ಟೈಮ್ ಓಡಾಕ ಸ್ಟಾರ್ಟ್ ಮಾಡಿದ್ರು. ಬೂನ್ ಹ್ಯಾಡ್ ನಾಟ್ ಮೂವ್ಡ್ ಬಿಕಾಸ್ ಹಿ ವಾಸ್ ಮೋರ್ ಆರ್ ಲೆಸ್ ಇನ್ ದ ರೈಟ್ ಪ್ಲೇಸಸ್. ಬೂನ್ ಏನ್ ಮಾಡಿದ ಅಂತಂದ್ರ ಇವ ಓಡ್ಲಿಲ್ಲ, ಅಲ್ಲೇ ನಿಂತ್ಕೊಂಡ. ಬಟ್ ದೆನ್ ಬೂನ್ ವಾಸ್ ನಾಟ್ ಲೈಕ್ಲಿ ಟು ಬ್ರಿಂಗ್ ಅಪ್ ದ ಕ್ಯಾಚ್, ಎಸ್ಪೆಷಲಿ ಆಫ್ಟರ್ ದ ಎಪಿಸೋಡ್ ಆಫ್ ದಿ ಲಾಸ್ಟ್ ಬಾಲ್. ಮೇಜರ್ ಹಾಕರ್ ಶೌಟಿಂಗ್ ಮೈನ್ ಮೈನ್. ಅದೇ ಟೈಮ್ ಒಳಗಡೆ ಈ ಮೇಜರ್ ಹಾಕರ್ ಅನ್ನುವಂತ ಏನ್ ಮಾಡಕತ್ತಿದ ಅಂತಂದ್ರ ಓಡಾಕತ್ತಿದ್ದ ಇವನು. ಎಸ್ ಮೈನ್ ಮೈ, ಇದು ನಂದ್ ಬಾಲ, ಇದು ನಂದ್ ಬಾಲ, ಹಿಡಿಬೇಡ್ರಿ ಯಾರು ಅಂತೇಳಿ ಇವ ಒದರಿದ. ಇನ್ ಮ್ಯಾಗ್ನಿಫಿಸೆಂಟ್ಲಿ ಸೆಲ್ಫ್ ಕಾನ್ಫಿಡೆಂಟ್ ವಾಯ್ಸ್. ಯಾವ ಟೈಪ್ ಇತ್ತು ಅಂತಂದ್ರ ನಾ ಹಿಡಿತೀನಪ್ಪ ಆ ಬಾಲ್ ಅಂತೇಳಿ ಒಂದ್ ಟೈಪ್ ಕಾನ್ಫಿಡೆಂಟ್ ವಾಯ್ಸ್ ಒಳಗಡೆ ಇವ ಒದರಿದ. ಇಟ್ಸ್ ಅ ಮೈನ್ ಮೈನ್ ಅಂತೇಳಿ. ವಾಸ್ ಕಮಿಂಗ್ ಅಪ್ ಫ್ರಮ್ ದ ಬೌಲರ್ಸ್ ಅಂಡ್ ಎಂಡ್ ಲೈಕ್ ಅ ಬ್ಯಾಟಲ್ ಕ್ರೂಸರ್. ಅಂದ್ರೆ ಎಲ್ಲಾರು ಯಾವ ಟೈಪ್ ಓಡಾಕತ್ತಿದ್ರು ಅಂತಂದ್ರೆ ಈ ಕುದುರೆ ಓಡಿ ಬಂದಂಗ ಬರಾಕತ್ತಿದ್ರು ಎಲ್ಲ ಬ್ಯಾಟಲ್ ಕ್ರೂಸರ್ ಅಂತಂದ್ರ. ಮಿಸ್ಟರ್ ಹಾರ್ಕೋಟ್ ಹ್ಯಾಡ್ ಒಬಿಯಸ್ಲಿ ಇಲ್ಲಿ ಲಾಸ್ಟ್ ಸೈಟ್ ಆಫ್ ದಿ ಬಾಲ್ ಆಲ್ ಟುಗೆದರ್. ಅಂದ್ರೆ ಈ ಬಾಲ್ ಎಲ್ಲಿ ಹೋಯ್ತು ಅನ್ನೋದ ಸ್ವಲ್ಪ ಗೊತ್ತಾಗ್ಲಿಲ್ಲ, ಹಂಗೆ ಮೇಲ್ಗಡೆ ಇತ್ತದ. ಬಟ್ ಇವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು. ಇಫ್ ಇಂಡೀಡ್ ಹಿ ಹ್ಯಾಡ್ ಎವರ್ ಸೀನ್ ಇಟ್ ಫಾರ್ ಹಿ ವಾಸ್ ರನ್ನಿಂಗ್ ರೌಂಡ್ ಅಂಡ್ ರೌಂಡ್ ಬೂನ್ ಅಂಡ್ ಗಿಗ್ಲಿಂಗ್. ಅಂದ್ರ ಹಂಗೇ ಓಡ್ತಾ ಇದ್ರು ರೌಂಡ್ ಅಂಡ್ ರೌಂಡ್, ಅಂದ್ರ ಹತ್ತಿರ ಬರ್ತಾ ಇದ್ರು. ಈ ಬಾಲ್ ಬರೋ ಸೈಡ್ನ ಎಲ್ಲರೂ ಹತ್ತಿರ ಬರ್ತಾ ಓಡಾಕತ್ತಿದ್ರು. ಬಟ್ ಈ ಬೂನ್ ನಗಾಕತ್ತಿದ್ದ. ಗಿಗ್ಲಿಂಗ್ ಫುಲಿಶ್ಲಿ ಲಿವಿಂಗ್ ಸ್ಟೋನ್ ಅಂಡ್ ಸೌತ್ ಕಾಟ್ ದ ಟೂ ಕ್ರ್ಯಾಕ್ಸ್. ಇವ್ರೇನ್ಪಾ ಹುಚ್ಚರದಾರನ ಈ ಟೈಪ್ ಯಾಕೆ ಓಡಾಕತ್ಯಾರ ಅಂತೇಳಿ ಇವ ಯಾರು ಅಂತ ಬೂನ್ ನಗಾಕತ್ತಿದ್ದ. ಟೂ ಕ್ರ್ಯಾಕ್ಸ್ ವರ್ ಅಪ್ರೋಚಿಂಗ್ ಕಾಂಪಿಟೆಂಟ್ಲಿ. Either of them would catch it easily. Mr. Wedge had not only to choose between them and coming to a swift decision, he yelled above the din, Evers Livingstone. ಈ ಮಿಸ್ಟರ್ ವಜ್ ಅನ್ನುವಂಥವ್ ಏನ್ ಮಾಡಿದ ಅಂತಂದ್ರ ಇವು ಓಡ್ತಾ ಏನ್ ಮಾಡಿದ, ಲಿವಿಂಗ್ ಸ್ಟೋನ್ ಒದರಿದ. ಎಷ್ಟ ಏನಂತಂದ್ರ ಈ ಲಿವಿಂಗ್ ಸ್ಟೋನ್ ಇದು ಬಾಲ್ ನಿಂದೈತಿ, ನೀ ಹಿಡ್ಕೋ ಅಂತೇಳಿ ಅಂದ. ಈ ಸೌತ್ ಕಾಟ್ ಡಿಸಿಪ್ಲಿನ್ಡ್ ಕ್ರಿಕೆಟರ್, ಅದ್ರೊಳಗಡೆ ಆ ಗ್ರೂಪ್ ಒಳಗಡೆ ಇರುವಂತ ಸೌತ್ ಕಾಟ್ ಏನಪ್ಪಾ ಅಂತಂದ್ರೆ ಇವ ಬಹಳ ಡಿಸಿಪ್ಲಿನ್ ಇರುವಂತ ಒಬ್ಬ ಕ್ರಿಕೆಟರ್. ಅಂದ್ರ ಈ ಟೀಮ್ ಮ್ಯಾನೇಜರ್ ಅಂತ ಏನ್ ಮಾಡಿರ್ತಾರಲ್ಲ ಕ್ಯಾಪ್ಟನ್ ಮಾತು ಕೇಳುವಂತ ಒಬ್ಬ ಮನುಷ್ಯ ಇವ. ಯಾರು ಲಿವಿಂಗ್ ಸ್ಟೋನ್, ಸಾರಿ ಸೌತ್ ಕಾಟ್. ಹಿಂಗಾಗಿ ಇವ ನಿಂತ್ಕೊಂಡ್ಬಿಟ್ಟ. ಸ್ಟೆಪ್ಡ್ ಡೆಡ್ ಅಂತಂದ್ರೆ ಇಲ್ಲಿ ಸಾಯೋದಂತಲ್ಲ, ನಿಂತ್ಕೊಳ್ಳೋದು, ಸ್ಟಾಪ್ಡ್ ಡೆಡ್. ದೆನ್ ಮಿಸ್ಟರ್ ವಾಚ್ ಮೇಡ್ ಫಾರ್ ಅ ಪೆಟಲ್ ಮಿಸ್ಟೇಕ್. ಈ ರಿಮೆಂಬರ್ಡ್ ಲಿವಿಂಗ್ ಸ್ಟೋನ್. ಆಲ್ರೆಡಿ ವಾಚ್ ನಾವ್ ಏನ್ ಮಾಡಿದ, ಇವರ್ಸ್ ಲಿವಿಂಗ್ ಸ್ಟೋನ್ ಅಂತ ಒದರಿದ್ದ. ಬಟ್ ಈ ವಾಸ್ ಅ ಪೆಟಲ್ ಮಿಸ್ಟೇಕ್, ಅಂದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ. ಏನಪ್ಪಾ ಅಂತಂದ್ರೆ ಈ ರಿಮೆಂಬರ್ಡ್ ಲಿವಿಂಗ್ ಸ್ಟೋನ್ ಟೂ ಮಿಸ್ಡ್ ಸಿಟರ್ಸ್. ಅಂದ್ರ ಆಲ್ರೆಡಿ ಲಿವಿಂಗ್ ಸ್ಟೋನ್ ಏನ್ ಮಾಡಿದ ಅಂತ 2 ಬಾಲ್ ಅನ್ನ ಮಿಸ್ ಮಾಡಿದ್ದ, ಅಂದ್ರೆ ತಪ್ಪಿಸ್ಕೊಂಡಿದ್ದ. ಹಿಂಗಾಗಿ ರಿಮೆಂಬರ್ ಆಯ್ತು ಯಾರು ಮಿಸ್ಟರ್ ವಜ್ಜಗ. ಆಮ್ಯಾಗ ಏನ್ ಮಾಡಿದ ಅಂತಂದ್ರ ರಿವರ್ಸ್ ಆಗಿ ಚೀರ್ಬಿಟ್ಟ. ಯಾರಿಗೆ, ಈಸ್ ಡಿಸಿಷನ್ ಅಂಡ್ ರೋಡ್ ಯುವರ್ಸ್ ಬಾಬಿ. ಬಾಬಿ ಅಂತಂದ್ರೆ ಯಾರು ಇದೆ, ಸೌತ್ ಕಾಟ್ ಬಾಬಿ ಅಂತೇಳಿ ಕರೀತಾರ. ಫಸ್ಟ್ ಒನ್ ಲಿವಿಂಗ್ ಸ್ಟೋನ್ ಒದರಿದ, ಯುವರ್ಸ್ ಲಿವಿಂಗ್ ಸ್ಟೋನ್ ಅಂತೇಳಿ ಯಾರು ವಜ್ಜ. ಆಮ್ಯಾಗ ಯಾರಿಗೆ ಒದರಿದ ಅಂತಂದ್ರೆ ಸೌತ್ ಕಾಟ್ ಒದರಿದ, ಯುವರ್ಸ್ ಬಾಬಿ ಅಂತೇಳಿ. ಮಿಸ್ಟರ್ ಸೌತ್ ಕಾಟ್ ಒಬಿಡಿಯಂಟ್ಲಿ ಸ್ಟಾರ್ಟೆಡ್ ಅಗೇನ್. ಮತ್ತೆ ಸೌತ್ ಕಾಟ್ ಏನ್ ಮಾಡಿದ, ನಂದ ಐತಿ ಅಂತೇಳಿ ಓಡಾಕ್ ಸ್ಟಾರ್ಟ್ ಮಾಡಿದ. ವೈಲ್ ಲಿವಿಂಗ್ ಸ್ಟೋನ್ ಹೂ ಹ್ಯಾಡ್ ನಾಟ್ ಹಿಯರ್ಡ್ ದ ಸೆಕೆಂಡ್ ಆರ್ಡರ್ ವೆಂಟ್ ಸ್ಟ್ರೇಟ್ ಆನ್ ಕ್ಯಾಪ್ಟನ್ ವಜ್. ಅಂದ್ರೆ ಲಿವಿಂಗ್ ಸ್ಟೋನ್ ಏನ ಒದರಿದ್ದಲ್ಲ ಫಸ್ಟ್ ಒನ್, ಅದು ಇವನಿಗೆ ಕೇಳಿಸ್ಕೊಳ್ಳೇ ಇಲ್ಲ. ಆಮ್ಯಾಗ ಈ ಬಾಬಿಗೆ ಒದರಿದ್ದಲ್ಲ ಯಾರಿಗ, ಹಾರ್ಕೌಟ್ಗ, ಅದು ಕೇಳಿಸ್ಲಿಲ್ಲ. ಸ್ಟ್ರೇಟ್ ಆನ್ ಕ್ಯಾಪ್ಟನ್ ವಜ್ ಅಂಡ್ ರಿಸ್ಟೋರ್ಡ್ ದ ಸ್ಟೇಟಸ್ ಕೋ. ಅಂದ್ರ ಆ ಟೈಮ್ ಒಳಗಡೆ ಏನಾಯ್ತು ಅಂತಾರ, ವಜ್ಜ ನಿಂತ್ಕೊಂಡ್ಬಿಟ್ಟ. ಅಂದ್ರ ಇವ್ರಿಬ್ರು ಹಂಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, 13th ಒಂದು ಪ್ಯಾರಾ ಅರ್ಥ ಆಗೈತಿ ಅಂತ ಹೇಳಿ ಅನ್ಕೊಳ್ತೀನಿ. 14th ಒಂದು ಪ್ಯಾರಾವನ್ನ ನೆಕ್ಸ್ಟ್ ವಿಡಿಯೋ ಒಳಗ ನೋಡೋಣ.